ಹೇ ಗೈಸ್, ನೀವು ನೋಡ್ತಾ ಇದ್ದೀರಾ VKYT ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ಇಂಟರ್ನೆಟ್ ಹೇಗೆ ವರ್ಕ್ ಆಗುತ್ತೆ ಮತ್ತು ಇದು ಎಲ್ಲಿಂದ ಬರುತ್ತೆ, ಒಬ್ಬೊಬ್ಬರಿಗೆ ಸ್ಪೀಡ್ ಜಾಸ್ತಿ ರೇಟಲ್ಲಿ ಬರುತ್ತೆ, ಕೆಲವೊಬ್ಬರಿಗೆ ಕಮ್ಮಿ ಸ್ಪೀಡ್ ರೇಟಲ್ಲಿ ಬರುತ್ತೆ, ಇದು ಏನಕ್ಕೆ ಬರುತ್ತೆ ಅನ್ನೋದನ್ನು ಫುಲ್ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಿಮ್ಗೆ ಗೊತ್ತಿದೆನಾ ಈ ಇಂಟರ್ನೆಟ್ ಹೇಗೆ ಬರುತ್ತೆ ಅನ್ನೋದನ್ನು? ಗೈಸ್, ಕೆಲವೊಂದು ಜನ ಅಂದ್ಕೊಂಡಿರ್ತಾರೆ ಇದೊಂದು ಸ್ಯಾಟಲೈಟಿಂದ ಬರುತ್ತೆ, ಕೆಲವೊಂದು ಜನ ಅಂದ್ಕೊಂಡಿರ್ತಾರೆ ಇಲ್ಲೊಂದು ನೆಟ್ವರ್ಕ್ ಮಾಡಿದ್ದಾರೆ ಅದರಿಂದ ಈ ಇಂಟರ್ನೆಟ್ ಬರುತ್ತೆ. ಅಲ್ಲ ಫ್ರೆಂಡ್ಸ್, ಇದು ನಮಗೆ ನೆಟ್ ಬರೋದು ಹೇಗಂದರೆ 99% ಆಫ್ ದ ಒಂದು ಇಂಟರ್ನೆಟ್ ಇದೆಲ್ಲ ರನ್ ಆಗೋದು ಆಪ್ಟಿಕಲ್ ಫೈಬರ್ಸಿಂದಾನೆ. ಅಂದರೆ ನೀವು ಅಂದ್ಕೋಬೋದು ಈ ಆಪ್ಟಿಕಲ್ ಫೈಬರ್ಸ್ ನಮ್ಮ ಮೊಬೈಲಿಗೆ ಕನೆಕ್ಟ್ ಆಗಿಲ್ಲ, ನೆಟ್ ಹೇಗೆ ಬರುತ್ತೆ ಅಂದರೆ ಆಪ್ಟಿಕಲ್ ಫೈಬರ್ಸ್ ಎಲ್ಲ ಬಂದು ನಮ್ಮ ಒಂದು ಟವರ್ಗೆ ಕನೆಕ್ಟ್ ಆಗಿರುತ್ತೆ. ಆ ಟವರಿಂದ ನಮಗೆ ಸಿಗ್ನಲ್ ಬರುತ್ತೆ, ಆ ಸಿಗ್ನಲಿಂದ ನಾವು ನೆಟ್ಟನ್ನು ಯೂಸ್ ಮಾಡ್ಕೊಳ್ತೀವಿ. ಈ ಒಂದು ಇಂಟರ್ನೆಟ್ ಇದೆ ಅಲ್ವಾ, ಈ ಇಂಟರ್ನೆಟ್ಟು ಈಗ ನಾವು ಒಂದು ಗೂಗಲ್.com ಅಂತ ಒಂದು ವೆಬ್ಸೈಟ್ನಲ್ಲಿ ಸರ್ಚ್ ಮಾಡಿದ್ದೀವಿ ಅಂದ್ಕೊಳ್ಳಿ. ಆ ಒಂದು ಸರ್ಚ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ ಈ ಗೂಗಲ್ ಸರ್ವರ್ ನಮ್ಮ ಇಂಡಿಯಾದಲ್ಲಿಲ್ಲ. ಫಾರ್ ಎಕ್ಸಾಂಪಲ್ ಬೇರೆ ದೇಶದಲ್ಲಿದೆ ಅಂದ್ಕೊಳ್ಳಿ, ಯಾವುದೋ ಒಂದು ವೆಬ್ಸೈಟು ಬೇರೆ ದೇಶದ ಆ ಒಂದು ಸರ್ವರ್ ಬೇರೆ ದೇಶದಲ್ಲಿದೆ ಅಂದ್ಕೊಳ್ಳಿ. ಅಲ್ಲಿಂದ ಇಲ್ಲಿ ಕನೆಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಂದರೆ ಥ್ರೂ ನೆಟ್ವರ್ಕ್ ಕನೆಕ್ಷನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಈ ಊರಲ್ಲಿ ಇರುವ ಒಂದು ಟವರೇ ಬೇರೆ ಊರಿಗೆ ಹೋದರೆ ಸಿಗೋಲ್ಲ. ಅದೇ ಥರ ಇಲ್ಲಿಂದಲಿಗೆ ಇದು ಕನೆಕ್ಟ್ ಆಗುತ್ತೆ ಅಂದರೆ ಥ್ರೂ ಆಪ್ಟಿಕಲ್ ಫೈಬರ್ಸ್. ಇವು ಹೇಗೆ ಕನೆಕ್ಟ್ ಆಗಿರುತ್ತೆ ಅಂದರೆ ಈ ಒಂದು ಟವರಿಂದ ಬಂದಿರೋ ಒಂದು ಆಪ್ಟಿಕಲ್ ಫೈಬರ್ಸ್ ಎಲ್ಲ ಭೂಮಿ ಒಳಗಿಂದ ಸಮುದ್ರದಿಂದ ಹೋಗ್ತಾ ಇರುತ್ತೆ. ಈ ಒಂದು ಸಮುದ್ರದಿಂದ ಹೋಗಿ ಆ ಒಂದು ದೇಶಕ್ಕೆ ಕನೆಕ್ಟ್ ಮಾಡಿರ್ತಾರೆ. ಈ ಆಪ್ಟಿಕಲ್ ಫೈಬರ್ಸ್ ಥ್ರೂಯಿಂದನೇ ಈಗ ನಾವೊಂದು ಸರ್ಚನ್ನು ಮಾಡಿದ್ವಿ ಅಂದರೆ ಆ ರಿಕ್ವೆಸ್ಟ್ ಆಪ್ಟಿಕಲ್ ಫೈಬರ್ ಥ್ರೂ ಹೋಗುತ್ತೆ. ಆ ಒಂದು ಆಪ್ಟಿಕಲ್ ಫೈಬರ್ ಎಷ್ಟಿರುತ್ತಪ್ಪ ಅಂದರೆ ನಮ್ಮ ಕೂದಲಷ್ಟು ತೆಳ್ಳಗಿರುತ್ತೆ. ಆ ತೆಳ್ಳಗಿರೋದ್ರಲ್ಲಿ 100 GB/s ಹೋಗುತ್ತೆ ಸ್ಪೀಡ್. ಆ ಸ್ಪೀಡಲ್ಲಿ ಹೋಗಿ ಅಲ್ಲಿಂದ ಬೇರೆ ದೇಶಕ್ಕೆ, ಅಂದರೆ ಈ ಒಂದು ಹೇಗೆ ವರ್ಕ್ ಆಗುತ್ತಪ್ಪ ಅಂದರೆ ಆಪ್ಟಿಕಲ್ ಫೈಬರ್ಸು ಗೈಸ್ ಆಗಲೇ ಹೇಳಿದಾಗೆ ಇದು ಒಂದು ಇನ್ಫಾರ್ಮೇಷನ್ ಆಪ್ಟಿಕಲ್ ಫೈಬರ್ಸ್ ಥ್ರೂ ಹೋಗುತ್ತೆ ಅಂದ್ಕೊಂಡು. ಆ ಒಂದು ಆಪ್ಟಿಕಲ್ ಫೈಬರ್ಸ್ನ ಹಾಕೋದು ಯಾರು ಅಂದರೆ ಅಲ್ಲಿಂದ ಆಪ್ಟಿಕಲ್ ಫೈಬರ್ಸ್ ಯಾರು ಸುಮ್ಮನೆ ಹಾಕೋಲ್ಲ. ಇದಕ್ಕೆ ದುಡ್ಡು ಕೊಡೋರು ಯಾರು? ಮತ್ತು ಅಲ್ಲಿಂದ ಆಪ್ಟಿಕಲ್ ಫೈಬರ್ಸ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಆಪ್ಟಿಕಲ್ ಫೈಬರ್ಸ್ನ ಹಾಕ್ತಾರೆ. ಅಲ್ಲಿ ಹಾಕಿದರೆ ನಮಗೆ ಇಂಟರ್ನೆಟ್ ಬರೋದು ಹೇಗಪ್ಪ ಅಂದರೆ ಈಗ ಹೊರಗಿನ ದೇಶದಲ್ಲಿ ಹಾಕೋರು, ಅಂದರೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಇನ್ಫಾರ್ಮೇಷನ್ ಕಳ್ಸೋಕ್ಕೆ ಆಪ್ಟಿಕಲ್ ಫೈಬರ್ಸ್ನ ಹಾಕಿರ್ತಾರೆ. ಈಗ ಇವುಗಳಿಗೆ TR1 ಕಂಪನಿ ಅಂತಾರೆ. ಈಗ ಇಂಡಿಯಾ ಒಂದು ಅಲ್ಲಿಂದ ಬಂದಿರೋ ಇನ್ಫಾರ್ಮೇಷನ್ನ ಈ ಒಂದು ಆಪ್ಟಿಕಲ್ ಫೈಬರ್ಸ್ನ ಹಾಕ್ಸ್ತಾರೆ. ಅಂದರೆ ತುಂಬ ದೊಡ್ಡದಿರುತ್ತೆ, ಸಮುದ್ರದಲ್ಲಿ ಒಳಗಿಂದ ಹಾಕ್ಸ್ಕೊಂಡು ಹೋಗ್ತಾರೆ. ಆ ಒಂದು ಹಾಕ್ಸಿದಾಗ ಏನಾಗುತ್ತಪ್ಪ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಅದು ಹರಿನೂಬಹುದು, ಆ ಒಂದು ಆಪ್ಟಿಕಲ್ ಫೈಬರ್ ಹರಿಬಹುದು, ಅಥವಾ ಏನೋ ಒಂದು ಕಾರಣ ಫಿಶ್ ಅಥವಾ ಏನೋ ಒಂದು ಬಂದು ಕಡಿಸಿ ಏನಾದರೂ ಹರಿದು ಹೋಗ್ಬೋದಲ್ಲ. ಆ ಒಂದು ಸಂದರ್ಭದಲ್ಲಿ ಇವ್ರೇನು ಮಾಡ್ತಾರೆ ಅಂದರೆ ಆ ಒಂದು ಹರಿದೋಗಿರೋದನ್ನು ಜಾಯಿಂಟ್ ಮಾಡೋಕ್ಕೋಸ್ಕರ ನಮಗೆ ಆ ಒಂದು ಇಂಟರ್ನೆಟ್ ಫ್ರೀಯೇ ಇರುತ್ತೆ. ಇಡೀ ಜಗತ್ತಿನಲ್ಲಿ ಇಂಟರ್ನೆಟ್ ಫ್ರೀ. ಆ ಒಂದು ಮೇಂಟೆನೆನ್ಸ್ ಖರ್ಚಿಗೋಸ್ಕರ ನಮ್ಮ ಹತ್ರ ದುಡ್ಡು ತೊಗೊತಾರೆ. ಅದು ಅರ್ಧದಾಗ ಯಾರು ಮಾಡಿಸ್ಬೇಕು? ಇವಾಗ TR1 ಕಂಪ್ನಿಯವ್ರು ಏನು ಮಾಡ್ತಾರೆ ಅಂದರೆ ಅವರೇ ಮಾಡಿಸಿರೋದು ಅದನ್ನೆಲ್ಲ ಆಪ್ಟಿಕಲ್ ಫೈಬರ್ಸ್. ಇಂಡಿಯಾ ಟು ಬೇರೆ ದೇಶಕ್ಕೆ ಕನೆಕ್ಟ್ ಮಾಡಬೇಕಂದ್ರೆ ಆಪ್ಟಿಕಲ್ ಫೈಬರ್ ಥ್ರೂನೇ ಅವರು ಇನ್ಫಾರ್ಮೇಷನ್ನ ಕಳಿಸೋದು. 100 GB/s ಆ ಸ್ಪೀಡಲ್ಲಿ ಹೋಗುತ್ತೆ ಅದು ನಮ್ಮ ಒಂದು ಇನ್ಫಾರ್ಮೇಷನ್. ನಾವೀಗ ಒಂದು ರಿಕ್ವೆಸ್ಟ್ ಕಳಿಸಿದ್ವಿ ಅಂದ್ಕೊಳ್ಳಿ, ಈ ಒಂದು ವೆಬ್ಸೈಟ್ ಓಪನ್ ಮಾಡೋದಕ್ಕೆ ರಿಕ್ವೆಸ್ಟ್ ಕಳಿಸಿದ್ರೆ 100 GB ಸ್ಪೀಡಲ್ಲಿ ಹೋಗಿ ವಾಪಸ್ ಬರುತ್ತೆ. ಅಲ್ಲಿಂದ ಆ ಸರ್ವರಿಗೆ ಹೋಗಿ ಆ ಸರ್ವರಿಂದ ವಾಪಸ್ ಬರುತ್ತೆ. ಈ ಒಂದು TR ಕಂಪ್ನಿ ಕೆಲಸ ಅದೇ, ಈ ಒಂದು ಆಪ್ಟಿಕಲ್ ಫೈಬರ್ನ ಕನೆಕ್ಟ್ ಮಾಡಿ ಆ ಒಂದು ಲಿಂಕನ್ನು ಮಾಡ್ಕೊಳ್ಳೋದು. ಈ ಫಾರ್ ಎಕ್ಸಾಂಪಲ್ ಅರ್ಧೋಯ್ತಪ್ಪ ಅಂದರೆ ಬೇರೆ ಏನು ಮಾಡೋದು ಅವರು TR ಕಂಪ್ನಿಯವರು? ಅದಕ್ಕೋಸ್ಕರನೇ ಅಲ್ಟರ್ನೇಟಿವ್ ಮಾಡ್ಕೊಂಡಿರ್ತಾರೆ. ಒಂದು ಕಡೆಯೇ ಆಪ್ಟಿಕಲ್ ಫೈಬರ್ಸ್ನ ಅಷ್ಟು ಕಳಿಸಿರಲ್ಲ, ಬೇರೆ ರೂಟಿಂದನೂ ಕಳಿಸಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಮುಂಬೈಯಿಂದನೂ ಒಂದು ಆಪ್ಟಿಕಲ್ ಫೈಬರ್ಸ್ನ ಕಳಿಸಿದ್ದಾರೆ, ಮತ್ತು ತಮಿಳ್ನಾಡಿಂದನೂ ಸಹ ಕಳಿಸಿದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಮುಂಬೈನಲ್ಲಿರೋ ಒಂದು ಆಪ್ಟಿಕಲ್ ಫೈಬರ್ ಕಟ್ಟಾಗಿದೆ ಅಂದರೆ ತಮಿಳ್ನಾಡು ಥ್ರೂ ಕಳಿಸ್ತಾರೆ. ಅಂದರೆ ಅಲ್ಲಿಂದ ಬರೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಬಂದೇ ಬರುತ್ತೆ. ಯಾಕಂದರೆ ಅವರು ಒಂದು ಅಲ್ಟರ್ನೇಟಿವ್ನ ಮಾಡ್ಕೊಂಡಿರ್ತಾರೆ. ಈಗ ಆಗಲೇ ಹೇಳಿದಾಗೆ ಈಗ ಅಲ್ಲಿ ಹೋಗಿ ಇಲ್ಲಿಗೆ ಬರುತ್ತೆ, ಆ TR1 ಬರುತ್ತೆ, ಅಲ್ಲಿ ಸ್ಟೋರ್ ಆಗಿರುತ್ತೆ. ಅಲ್ಲಿಂದ ಎಕ್ಸಾಂಪಲ್ ಇಂಟರ್ನೆಟ್ಟೇ ಅಂದ್ಕೊಳ್ಳಿ, ಅಲ್ಲಿಂದ ಬರೋದನ್ನು ದೇಶಕ್ಕೆಲ್ಲ ಡಿವೈಡ್ ಮಾಡಬೇಕು. ಅಂದರೆ ಅದು ಡಿವೈಡ್ ಮಾಡೋದಾಗೆ TR2 ಕಂಪ್ನಿಗಳಂತಿರುತ್ತೆ. TR2 ಕಂಪ್ನಿಗಳು ಅರ್ಧ ಮಾಡುತ್ತೆ. TR3 ಏನು ಮಾಡುತ್ತೆ ಅಂದರೆ ಈಗ ಒಂದೊಂದು ಸ್ಟೇಟಿಗೆ ಡಿವೈಡ್ ಮಾಡಿದಾಗ
ಒಂದು ಆ ಒಂದು ಸ್ಟೇಟ್ನಲ್ಲಿಂದ ಆ ಒಂದು ತಾಲೂಕಿಗೆ ಡಿಸ್ಟಿಕ್ಗೆ ಇವಾಗೆಲ್ಲ ಒಂದು ಡಿವೈಡ್ ಮಾಡೋದಕ್ಕೆ Tier 3 ಕಂಪ್ನಿ ಅಂತಾರೆ. Tier 1 ಕಂಪ್ನಿ ಏನು ಮಾಡುತ್ತೆ ಅಂದರೆ ಆ ಒಂದು ಆಪ್ಟಿಕಲ್ ಫೈಬರ್ಸ್ನ ಅವರು ರೆಡಿ ಮಾಡಿ ಬೇರೆ ದೇಶದಿಂದ ದೇಶ ಕನೆಕ್ಟ್ ಮಾಡಿರ್ತಾರೆ. ಓಕೆನಾ. ಇವಾಗ ಏನಾಗುತ್ತಪ್ಪ ಅಂದರೆ Tier 2 ಕಂಪ್ನಿಗಳು ಅಂದರೆ ISPಗಳು, ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ಸ್ ಅಂತ ಇರ್ತಾರಲ್ಲ, ಏರ್ಟೆಲ್ಲು, ಜಿಯೋ ಈ ಥರ ಕಂಪ್ನಿಗಳು ಇರುತ್ತಲ್ಲ, ಇವರು ಈ ಒಂದು ಇನ್ಫಾರ್ಮೇಷನ್ನ ಅವರವರು ಮಾಡ್ಕೊಳ್ತಾರೆ. Tier 2 ಕಂಪ್ನಿಗಳು ಅನ್ಕೋಬೋದು ಇದನ್ನು. Tier 2 ಕಂಪ್ನಿಗಳು ಏನು ಮಾಡುತ್ತೆ ಅಂದರೆ ಆ ಒಂದು ಇನ್ಫಾರ್ಮೇಷನ್ನ ಅಂದರೆ ಅವರು ಆಪ್ಟಿಕಲ್ ಫೈಬರ್ಸ್ನ ಹಾಕಿ ಟವರ್ಗಳನ್ನು ಕುಂದಿರಿಸಿ ಆ ಟವರ್ಗಳಿಗೆ ಎಲ್ಲ ಆಪ್ಟಿಕಲ್ ಫೈಬರ್ಸ್ನ ಕನೆಕ್ಟ್ ಮಾಡಿಬಿಟ್ಟು ಅವ್ರ ಇನ್ಫಾರ್ಮೇಷನ್ನ ಟವರ್ನ ಕುಂದಿರಿಸ್ತಾರೆ. ಅಲ್ಲಿಂದ Tier 3 ಕಂಪ್ನಿಯವ್ರು ಏನಪ್ಪ ಅಂದರೆ ಆ ಒಂದು ಮೇಂಟೆನೆನ್ಸ್ನ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಆ ಒಂದು ಇಂಟರ್ನೆಟ್ ಇವಾಗ ರಿಟೇಲರ್ಸ್ ಇವರು ಇರ್ತಾರಲ್ಲ, ಏರ್ಟೆಲ್ ಕಂಪ್ನಿಯವ್ರು ರಿಟೇಲರ್ಸ್, ಅವ್ರ ಮಾರ್ಚೆಂಟೈಸ್ ಇರುತ್ತಲ್ಲ, ಅವರು ಇದನ್ನು ಡಿವೈಡ್ ಮಾಡ್ಕೊಂಡು ಹೋಗ್ತಾರೆ. ಈ ಥರ ಒಂದು ಇಂಟರ್ನೆಟ್ ವರ್ಕ್ ಆಗುತ್ತೆ. ಇಂಡಿಯಾದಲ್ಲಿ Tier 1 ಕಂಪ್ನಿಗಳು ಯಾವ್ಯಾವಪ್ಪ ಅಂದರೆ ಈಗ ಟಾಟಾ ಕಮ್ಯುನಿಕೇಷನ್ ಕಂಪ್ನಿ ಒಂದಿದೆ. ಇವಾಗ ಜಿಯೋದವ್ರೂ ಅವರವರ ಒಂದು ಆಪ್ಟಿಕಲ್ ಫೈಬರ್ಸ್ನ ಅವರೇ ಹಾಕ್ಕೊಳ್ತಿದ್ದಾರೆ. Tier 1 Tier 2 ಅವರೇ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಅವರು ತುಂಬ ಏನಾದರೂ ಪ್ರಾಬ್ಲಮ್ ಆದರೆ ಅವರೇ ಮಾಡ್ಕೋಬೋದು. ಇವಾಗ ಏರ್ಟೆಲ್ ಅವರು ಅವರವರ ಒಂದು Tier 1 ಕಂಪ್ನಿನ ಅವ್ರು ಚೂಸ್ ಮಾಡಿಕೊಂಡು ಅವರಿಗೆ ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ. ಗೈಸ್, ಇವಾಗ ಈ ನೆಟ್ಟು ಒಬ್ಬೊಬ್ಬರಿಗೆ ಸ್ಪೀಡ್ ಒಬ್ಬೊಬ್ಬರಿಗೆ ಕಮ್ಮಿ ಏನಕ್ಕೆ ಬರುತ್ತಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಎಲ್ಲ ನೆಟ್ ಬಂದುಬಿಟ್ಟು ಈ ಒಂದು ಟವರಲ್ಲಿ ಇರುತ್ತೆ. ಅಂದರೆ ಒಂದು ಇನ್ಫಾರ್ಮೇಷನ್ ಬಂದು ಟವರಲ್ಲಿ ಇರುತ್ತೆ. ಈ ಟವರ್ ಅವರು ಒಂದು ಬಂದಿರೋ ಆ ಫ್ರೀಕ್ವೆನ್ಸಿನ ಎಲ್ಲರಿಗೂ ಸೇಮ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಎಲ್ಲರಿಗೂ ಸಮಾನಾಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದಾಗಿ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿದ್ರಲ್ಲಿ ನೀವೀಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಬೇಕು ಅಂದ್ಕೊಳ್ಳಿ. ಆ ವಿಸಿಟ್ ಮಾಡಿದಾಗ ಬೇರೆ ದೇಶಕ್ಕೆ ಹೋಗಬೇಕು ಅಂದರೆ ಅಲ್ಲಿಂದ ಅವು ಸ್ಪೀಡ್ ಅಂದರೆ ಆ ಸ್ಪೀಡಲ್ಲಿ ಹೋಗಿ ಬರೋಷ್ಟರಲ್ಲಿ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನೆಟ್ಟು ಸ್ವಲ್ಪ ಕಮ್ಮಿ ಅಂತ ನಿಮ್ಗೆ ಅನ್ನಿಸ್ಬೋದು, ಆದರೆ ಅವರು ಕರೆಕ್ಟಾಗಿ ಡಿವೈಡ್ ಮಾಡಿರ್ತಾರೆ. ಅದಕ್ಕೋಸ್ಕರ ಒಬ್ಬೊಬ್ರದ್ದು ಸ್ಪೀಡ್ ನೆಟ್ ಬರುತ್ತೆ, ಒಬ್ಬರದ್ದು ಕಮ್ಮಿ ನೆಟ್ಟಾಗಿ ಸ್ಪೀಡ್ ಬರುತ್ತೆ, ಕಮ್ಮಿ ಸ್ಪೀಡ್ ನೆಟ್ ಬರುತ್ತೆ. ಗೈಸ್, ನಿಮಗೆ ನೆಟ್ಟು ಕಡಿಮೆ ಸ್ಪೀಡ್ ಬರ್ತಾಗಿದೆ ಅಂದರೆ ಇದೂ ಒಂದು ಕಾರಣ ಆಗಿರ್ಬೋದು. ಯಾಕಂದರೆ ನೀವು ಸಾಯಂಕಾಲ ಹೊತ್ತು ನೀವು ನೆಟ್ಟನ್ನು ಯೂಸ್ ಮಾಡಿದರೆ ಆಗ ಕಮ್ಮಿ ಬರ್ಬೋದು. ಕಾರಣ ಏನಪ್ಪ ಅಂದರೆ ಆವಾಗ ಎಲ್ಲರೂ ನೆಟ್ಟನ್ನು ಯೂಸ್ ಮಾಡ್ತಾಯಿರ್ತಾರೆ. ಅವರು ಈ ಒಂದು ಬ್ಯಾಂಡ್ ವಿಡ್ತ್ ಇಷ್ಟೇ ಅಂತ ಸೆಟ್ ಮಾಡಿರ್ತಾರೆ. ಆ ಬ್ಯಾಂಡ್ ವಿಡ್ತ್ನ ಎಲ್ಲರಿಗೂ ಒಂದು ಸೇಮ್ ಬ್ಯಾಂಡ್ ವಿಡ್ತ್ನ ಅಂದರೆ ಎಲ್ಲರಿಗೂ ಡಿವೈಡ್ ಮಾಡಿ ಎಲ್ಲರಿಗೂ ಸೇಮ್ ಬರೋ ಹಾಗೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಪ್ರೆಷರ್ ಹೆಚ್ಚಾಗೋದ್ರಿಂದ ಕಮ್ಮಿ ನೆಟ್ ಸ್ಪೀಡ್ ರೇಟಲ್ಲಿ ಬಂದರೂ ಬರಬಹುದು. ನೀವು ಅನ್ಕೋಬೋದು ಇವೆಲ್ಲ ಆಪ್ಟಿಕಲ್ ಫೈಬರ್ಗಳು ಹೋಗಿ ಅಂದರೆ ಒಂದೇ ಆಪ್ಟಿಕಲ್ ಫೈಬರ್ ಇರುತ್ತಾ ಎಲ್ಲದಕ್ಕೂ ಕನೆಕ್ಟ್ ಮಾಡೋಕ್ಕೆ, ಮನೆಗೂ ಕನೆಕ್ಟ್ ಮಾಡಿ ಟವರ್ ಒಂದೇ, ಆ ಥರ ಇರೋಲ್ಲ. ಎಲ್ಲನೂ ಒಳಗೆ ಕನೆಕ್ಷನ್ ಆಗಿರುತ್ತೆ. ಒನ್ ಟವರ್ಗೂ ಈ ಟವರ್ಗೂ ಕನೆಕ್ಷನ್ ಇರುತ್ತೆ, ಆ ಟವರಿಂದ ಈ ಟವರ್ಗೂ ಕನೆಕ್ಷನ್ ಇರುತ್ತೆ. ಟೋಟಲಾಗಿ ಎಲ್ಲ ಒಂದು ದೇಶಗಳು ಒಂದಕ್ಕೊಂದು ಇಂಟರ್ ಕನೆಕ್ಷನ್ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈ 4 ಮನೆ ಇದೆ ಅಂದ್ಕೊಳ್ಳಿ, ಈ ಮನೆಯಲ್ಲಿಂದ ಈ ಮನೆಗೂ ಹೋಗ್ಬೋದು, ಈ ಮನೆಗೂ ಹೋಗ್ಬೋದು, ಈ ಮನೆಗೂ ಹೋಗ್ಬೋದು. ಅದೇ ಥರ ಯಾರೇ ಒಂದು ದೇಶದಲ್ಲಿ ಯಾವುದೇ ಒಂದು ದೇಶನೂ ಆ ಒಂದು ದೇಶದೊತ್ತಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಆಪ್ಟಿಕಲ್ ಫೈಬರ್ಸ್ ಥ್ರೂ ಕಾಂಟ್ಯಾಕ್ಟ್ನ ಮಾಡ್ಬೋದು. ಎಲ್ಲೂ ಹೋಗಲ್ಲ. ಆ ಸರ್ವರ್ಗಳು ಇರುತ್ತೆ ಒಂದೊಂದು ದೇಶದಲ್ಲಿ, ಆ ದೇಶದ ಸರ್ವರ್ಗಳಿಗೆ ಆ ಒಂದು ಆಪ್ಟಿಕಲ್ ಫೈಬರ್ ಹೋಗಿ ಕನೆಕ್ಟ್ ಆಗಿರುತ್ತೆ. ಆ ಒಂದು ದೇಶದಿಂದ ಅದೇ ಥರದ ಬೇರೆ ದೇಶದಲ್ಲೂ ಇರುತ್ತೆ, ಆ ಸರ್ವರ್ಗಳಿರುತ್ತೆ, ಅಲ್ಲಿ ಆಪ್ಟಿಕಲ್ ಫೈಬರ್ ಕನೆಕ್ಟ್ ಆಗಿರುತ್ತೆ. ಹೋಗಿ ಕನೆಕ್ಟ್ ಆಗಿರಲ್ಲ, ಅಲ್ಲಿಂದ ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಆ ಸರ್ವರಿಂದ ಈ ಸರ್ವರಿಗೆ ಆ ಥರ ಇಂಟರ್ ಕನೆಕ್ಷನ್ಗಳು ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಇವಾಗ ಗೂಗಲ್ ಅಂತ ಸರ್ಚ್ ಮಾಡಿದ್ರೆ ಅಂದ್ಕೊಳ್ಳಿ, google.com ಅಂತ ಸರ್ಚ್ ಮಾಡಿದರೆ ಅದು ಡೈರೆಕ್ಟಾಗಿ ಹೋಗಿ ಆ ಒಂದು ಕ್ಯಾಲಿಫೋರ್ನಿಯಾದಲ್ಲಿರೋ ಸರ್ವರ್ಗೆ ಕನೆಕ್ಟ್ ಆಗೋಲ್ಲ. ಫಸ್ಟು ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್ ಥರ ಅವ್ರ ಹತ್ರ ಹೋಗುತ್ತೆ. ಅಲ್ಲಿಂದ ಅವ್ರದ್ದು ಯಾವ ಒಂದು ಚಾನಲ್ ಫ್ರೀ ಇದೆ ಆ ಚಾನಲಲ್ಲಿ ಹೋಗಿ ಆ ಚಾನಲ್ ಥ್ರೂ Tier 1 ಹತ್ರ ಹೋಗುತ್ತೆ. ಅಂದರೆ ಆಗಲೇ ಹೇಳ್ದಲ್ಲ, ಮುಂಬೈ ಅಥವಾ ತಮಿಳ್ನಾಡು ಈ ಥರ ಅವ್ರದ್ದು ಬೇರೆ ಹತ್ರ ಒಂದು ಯಾವ ಕಡೆ ಸಮುದ್ರ ಇದೆಯೋ ಅಲ್ಲಿಂದ ಅವರು ಸಮುದ್ರದಿಂದನೇ ಆ ಒಂದು ಆಪ್ಟಿಕಲ್ ಫೈಬರ್ನ ಅವರು ರೆಡಿ ಮಾಡ್ಕೊಂಡಿರ್ತಾರೆ. ಆ ಒಂದು ಇದರಲ್ಲಿ ಹೋಗುತ್ತೆ. ಆ ಒಂದು ಆಪ್ಟಿಕಲ್ ಫೈಬರ್ ಥ್ರೂ ಹೋಗ್ಬಿಟ್ಟು ಅಲ್ಲಿಂದ ಆ ಒಂದು ಯಾವ ದೇಶಕ್ಕೆ ಹೋಗ್ಬೇಕು ಆ ದೇಶಕ್ಕೆ ಹೋಗಿ ಅದು ಸರ್ವರ್ ಎಲ್ಲಿದೆಯೋ ಆ ಸರ್ವರಿಗೆ ಕನೆಕ್ಟ್ ಆಗುತ್ತೆ. ಆ ಸರ್ವರ್ನಲ್ಲಿ ಅದು ಆ ಕಡೆ ಸುತ್ತಿ ಈ ಕಡೆ ಸುತ್ತಿ ಅವರೇ ಒಂದು ಬೇರೆ ಸರ್ವರ್ ಇರುತ್ತೆ. ಆ ಸರ್ವರ್ ಈ ಸರ್ವರ್ ಥ್ರೂ ಹೋಗಿ ಲಾಸ್ಟಿಗೆ ಬಂದು ನಿಮ್ಮ ಒಂದು ಮೊಬೈಲಲ್ಲಿ ಶೋ ಮಾಡುತ್ತೆ. ಇದು ಕೆಲವೇ ಒಂದು
ಸೆಕೆಂಡನ್ನಲ್ಲ, ಸೆಕೆಂಡಲ್ಲಿ ಅರ್ಧ ಸೆಕೆಂಡ್ ಅಂತ ಹೇಳ್ಬೋದು. ಅಷ್ಟೇ ಸ್ಪೀಡ್ನಲ್ಲಿ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್ 0.52 ಸೆಕೆಂಡ್ಸ್ ಈ ಥರ ಒಂದು ನೀವು ಗೂಗಲ್ ಸರ್ಚ್ನಲ್ಲಿ ನೋಡ್ಬೋದು. 0.52 ಈ ಥರ ಅಷ್ಟು ಕಮ್ಮಿ ಸಮಯದಲ್ಲಿ ಇದು ಹೋಗಿ ಬರುತ್ತೆ. ಯಾಕಂದರೆ 100 GB/s ಅಂದರೆ ಸುಮ್ಮನೆ ಅಲ್ಲ, ಆ ಸ್ಪೀಡಲ್ಲಿ ಹೋಗಿ ಆಪ್ಟಿಕಲ್ ಫೈಬರ್ ಥ್ರೂ ಬಂದುಬಿಡುತ್ತೆ. ಗೈಸ್, ಈ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದಿನ ವಿಡಿಯೋ ಸಿಗೋಣ. ಬಾಯ್.